ಪರಿಚಿತ ಒಬ್ಬರನ್ನು ಅವರು ಮನೆಗೆ ಬಂದರು. ಅವರೇ ಬಾಬರವರ ಪರಮ ಭಕ್ತ ಶ್ಯಾಮ. ಅವರು ಆ ಸಮಯಕ್ಕೆ ಸರಿಯಾಗಿ ಕಾಕಜಿಯವರ ಮನೆಗೆ ಹೇಗೆ ಬಂದರೆಂಬುದನ್ನು ಈಗ ನೋಡೋಣ. ಚಿಕ್ಕಂದಿನಲ್ಲಿ ಶ್ಯಾಮ ಅವರಿಗೆ ಬಹಳ ಜ್ವರ ಬಂದಾಗ ಅವರ ತಾಯಿಯು ಮಗುವಿಗೆ ಗುಣವಾಗಲಿಲ್ಲ ಎಂದು ತಮ್ಮ ಕುಲದೇವತೆಯಾದ ಸಪ್ತಶೃಂಗಿಗೆ ಹರಕೆಯನ್ನು ಹೊತ್ತಿದ್ದರು. ಅಂದರೆ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಬಂದು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡುತ್ತೇನೆಂದು ಬೇಡಿಕೊಂಡಿದ್ದಳು. ಕೆಲವು ದಿನಗಳ ಮೇಲೆ ಅವರಿಗೆ 2 ಸ್ನಾನಗಳಲ್ಲಿ ರೋಗವಾಗಿ ಬಹಳ ನೋವನ್ನು ಅನುಭವಿಸಿದರು. ಆಗ ಅವರು ಸಪ್ತಶೃಂಗಿಗೆ ಬೆಳ್ಳಿಯ ಸ್ನಾನಗಳನ್ನು ಮಾಡಿಸಿ ಅರ್ಪಿಸುವೆನೆಂದು ಬೇಡಿಕೊಂಡಿದ್ದರು. ಆದರೆ ಈ 2 ಹರಕೆಗಳನ್ನು ಪೂರೈಸಿರಲಿಲ್ಲ. ಕಡೆಗೆ ಅವರು ಮರಣಾವಸ್ಥೆಯಲ್ಲಿದ್ದಾಗ ಮಗ ಶ್ಯಾಮನನ್ನು ಕರೆದು ಈ ಹರಕೆಯನ್ನು ಪೂರೈಸು ಹೇಳಿ ಅವರಿಂದ ವಚನ ತೆಗೆದುಕೊಂಡನು. ಪ್ರಾಣ ಬಿಟ್ಟರು. ಕೆಲವು ದಿನಗಳ ನಂತರ ಶ್ಯಾಮ ಇದೆಲ್ಲವನ್ನು ಮರೆತು ಬಿಟ್ಟಿದ್ದನು. ಹೀಗೆ ವರ್ಷ ಕಳೆದರೂ ಆ ಕಾಲಕ್ಕೆ ಅವರು ಹೇಳಿದ ಭವಿಷ್ಯವು ಶ್ರೀಮಾನ್ ಬೂಟಿ ಮತ್ತಿತರರ ವಿಷಯದಲ್ಲಿ ನಿಜವಾಗಿತ್ತು. ಶ್ಯಾಮ ಅವರು ತಮ್ಮ ಬಾಪಾಜಿ ಅವರಿಗೆ, ಈ ಜ್ಯೋತಿಷಿ ನಿಮ್ಮ ಅಣ್ಣ ಸಪ್ತಶೃಂಗಿಗೆ 2 ಹರಕೆಗಳನ್ನು ಸಲ್ಲಿಸುವೆನೆಂದು ನಿಮ್ಮ ತಾಯಿ ವಾಗ್ದಾನ ಮಾಡಿದ್ದಾರೆ. ಆದರೆ ಅವುಗಳನ್ನು ಇನ್ನೂ ಸಲ್ಲಿಸಲಿಲ್ಲ ಎಂದು ಹೇಳಿದರು. ಬಾಪೂಜಿಯವರು ಶ್ಯಾಮ ಅವರಿಗೆ ಈ ಬಗ್ಗೆ ತಿಳಿಸಿದರು. ಇನ್ನೂ ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದು ಶ್ಯಾಮ ಅಕ್ಕಲಿಗನ ಬಳಿಗೆ ಹೋಗಿ 2 ಬೆಳ್ಳಿ ಸ್ನಾನಗಳನ್ನು ಮಾಡಿಸಿದನು. ನಂತರ ತಮ್ಮ ಸಪ್ತಶೃಂಗಿ ಎಂದು ಭಾವಿಸಿದ ಬಾಬಾ ಹತ್ತಿರ ಹೋಗಿ ಅವುಗಳನ್ನು ಅವರ ಮುಂದಿಟ್ಟು ತಮ್ಮ ಕೃತಾರ್ಥರನ್ನಾಗಿ ಮಾಡುವಂತೆ ಬೇಡಿದರು. ಆಗ ಬಾಬರವರು, ನೀನೇ ಸ್ವತಃ ವಾಣಿಗೆ ಹೋಗಿ ಸಪ್ತಶೃಂಗಿ ದೇವಿಗೆ ಅವುಗಳನ್ನು ಅರ್ಪಿಸಿ ಬಾ ಎಂದರು. ಈ ರೀತಿ ಬಾಬರವರ ಆಶೀರ್ವಾದವನ್ನು ಪಡೆದು ವಾಣಿಗೆ ಬಂದು ಅರ್ಚಕರು ಹುಡುಕುತ್ತಾ ಕಾಕಾಜಿಯವರ ಕಡೆಗೆ ಬಂದು ಕಾಕಾಜಿಯವರಿಗೆ ಬಾಬಾ ಅವರನ್ನು ಕಾಣಬೇಕೆಂಬ ಬಹಳ ಹೆಚ್ಚಾಗಿತ್ತು. ಕಳವಳ ಹೆಚ್ಚಾಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಶ್ಯಾಮ ತಮ್ಮ ಕಾರ್ಯಾರ್ಥವಾಗಿ ಅಲ್ಲಿಗೆ ಬಂದರು. ಕಾಕಜಿಯವರು ಶ್ಯಾಮ ಅವರ ಊರು, ಕುಲ, ಗೋತ್ರವನ್ನು ವಿಚಾರಿಸಿ ನಂತರ ಅವರನ್ನು ಆನಂದದಿಂದ ತಬ್ಬಿಕೊಂಡು ಅವರ ಪ್ರೀತಿ ಚಿಮ್ಮಿತು. ಶ್ಯಾಮ ತಮ್ಮ ಹರಕೆಯನ್ನು ಪೂರೈಸಿ ಪೂಜೆ ಮುಗಿದ ನಂತರ ಇಬ್ಬರು ಸಾಯಿಲೀಲೆಗೆ ಕುರಿತು ಮಾತನಾಡಿದರು. ನಂತರ ಇಬ್ಬರು ಶಿರಡಿಗೆ ಹೊರಟರು. ಮಸೀದಿಗೆ ತಲುಪಿದ ಕೂಡಲೇ ಕಾಕಜಿಯವರು ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು. ದೇವತೆ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದು ಮರುಕ್ಷಣದಲ್ಲಿ ಅವರ ಮನಸ್ಸು ನೆಮ್ಮದಿ ಪಡೆಯಿತು. ಅವರು ಆನಂದ ಪರವಶರಾದರು. ಆಗ ಕಾಕಜಿ, ಇದೆಂತಹ ಅದ್ಭುತ ಶಕ್ತಿ! ಬಾಬಾ ಏನನ್ನೂ ಹೇಳಲಿಲ್ಲ, ಪ್ರಶ್ನೋತ್ತರಗಳಿಗೂ ಆಶೀರ್ವಾದ ಹೇಳಲಿಲ್ಲ, ಕೇವಲ ದರ್ಶನ ಮಾತ್ರದಿಂದ ನನಗೆ ಎಷ್ಟು ಸಂತೋಷವಾಯಿತು ಎಂದರು. ತಮ್ಮ ದೃಷ್ಟಿಯನ್ನು ಬಾಬಾ ಅವರ ಚರಣಗಳಲ್ಲಿ ಇಟ್ಟಿದ್ದರು. ಅವರೊಡನ್ನು ನೋಡಿ ಮಾತನಾಡಲಿಲ್ಲ. ಬಾಬಾ ಅವರ ಲೀಲೆಗಳನ್ನು ಕೇಳುತ್ತಾ ಆನಂದ ಪರವಶರಾದರು. ಬಾಬಾರಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿದರು. ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೆದರು. ಶಿರಡಿಯಲ್ಲಿ 12 ದಿನಗಳ ಕಾಲ ಉಳಿದು ಬಾಬಾ ನಂತರ ಆಶೀರ್ವಾದ ಊದಿಯನ್ನು ಪಡೆದು ಸ್ವಗೃಹಕ್ಕೆ ಹಿಂದಿರುಗಿದರು. ರಾಹುತ ಕುಶಲಭಾವ್. ಬೆಳಗ್ಗೆ ಜಾವದ ಕನಸು ಸಾಮಾನ್ಯವಾಗಿ ನನಸಾಗುತ್ತದೆಂಬುದು ಕೆಲವರ ನಂಬಿಕೆ. ಆದರೆ ಬಾಬಾ ಅವರ ಕನಸುಗಳು ಕಾಲ ಪರಿಮಿತಿ ಇರಲಿಲ್ಲ. ಬಾಬಾ ಅವರು ಒಂದು ದಿನ ಕಾಕಾ ಸಾಹೇಬರು ಕುರಿತು ರಾಹತದ ಕುಶಲಭಾವರನ್ನು ನೋಡಿ ಬಹುದಿನಗಳಾದವು ಎಂದು ಹೇಳಿ ಶಿರಡಿಗೆ ಕರೆತರುವಂತೆ ಆಜ್ಞಾಪಿಸಿದರು. ಅದರಂತೆ ಕಾಕಾ ಸಾಹೇಬ ಟಾಂಗ ಮಾಡಿಕೊಂಡು ರಾಹತಕ್ಕೆ ಹೋಗಿ ಕುಶಲಭಾವ್ ಅವರಿಗೆ ಬಾಬಾ ಅವರ ಸಂದೇಶ ತಿಳಿಸಿದರು. ಇದನ್ನು ಕೇಳಿದ ಕುಶಲಭಾವ್ ಆಶ್ಚರ್ಯಗೊಂಡರು. ಆಗ ತಾನೇ ಊಟ ಮಾಡಿದ ಮಲಗಿದಾಗ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶಿರಡಿಗೆ ಬಾ ಎಂದರು. ತಮಗೆ ಬಿದ್ದ ಕನಸನ್ನು ವಿವರಿಸಿದರು. ಕುದುರೆ ಇರಲಿಲ್ಲ. ಆದುದರಿಂದ ಬಾಬಾ ಅವರು ಅವರಿಗೆ ತಿಳಿಸಿ ಬರಲು ನನ್ನ ಮಗನನ್ನು ಕಳಿಸಿದ್ದೇನೆ ಎಂದು ಹೇಳಿದರು. ದೀಕ್ಷಿತರು ನಿಮ್ಮನ್ನು ಕರೆಕೊಂಡು ಹೋಗಲು ಸುಗವೇ, ನಾನು ಈಗ ಬಂದಿದ್ದೇನೆ ಎಂದರು. ನಂತರ ಇಬ್ಬರು ಶಿರಡಿಗೆ ಬಂದರು. ಪಂಜಾಬಿ ರಾಮಲಾಲ. ಒಂದು ಸಾರಿ ಮುಂಬಯಿಯ ಪಂಜಾಬಿ ಬ್ರಾಹ್ಮಣರಾದ ರಾಮಲಾಲರಿಗೆ ಬಾಬಾ ಅವರು ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೆ ಶಿರಡಿಗೆ ಬರುವಂತೆ ಹೇಳಿದರು. ಬಾಬಾ ಅವರು ಅವರಿಗೆ ಸಂತುಷ್ಟರಂತೆ ಕಾಣಿಸಿಕೊಂಡರೂ ಅವರಿಗೆ ಹೋಗಲು ಇಚ್ಛೆ ಇರಲಿಲ್ಲ. ಆದರೆ ಎಲ್ಲಿಗೆ ಹೋಗಬೇಕೆಂಬುದು ತಿಳಿಯದಾಯಿತು. ಯಾರ ದರ್ಶನಕ್ಕೆ ಆಹ್ವಾನಿಸುತ್ತಾರೆಯೋ ಅವರು ಎಲ್ಲವನ್ನು ಸಜ್ಜುಗೊಳಿಸುತ್ತಾರಷ್ಟೇ. ಇಲ್ಲಿಯೂ ಸಹ ಅದೇ ರೀತಿ
ಅದೇ ರೀತಿಯಲ್ಲಿ ಆಯಿತು. ಅದೇ ದಿನ ಮಧ್ಯಾಹ್ನ ಒಂದು ಅಂಗಡಿಯಲ್ಲಿ ಇದ್ದ ಬಾಬಾ ಅವರು ಫೋಟೋನು ರಾಮಲಾಲ ನೋಡಿದರು. ಫೋಟೋ ಕನಸಿನಲ್ಲಿ ಕಾಣಿಸಿಕೊಂಡದ್ದು ಸತ್ಪುರುಷರನ್ನು ಹೋಲುತ್ತಿತ್ತು. ಈ ಬಗ್ಗೆ ವಿಚಾರಿಸಿದಾಗ ಆ ಫೋಟೋ ಶಿರಡಿಯ ಸಾಯಿಬಾಬಾರೆಂದು ಅವರೆಂದು ಗೊತ್ತಾಯಿತು. ಮರುದಿನ ರಾಮಲಾಲ ಶಿರಡಿಗೆ ಪ್ರಯಾಣ ಮಾಡಿದರು. ನಂತರ ಕೊನೆಯವರೆಗೆ ಅವರು ಶಿರಡಿಯಲ್ಲಿ ವಾಸ ಮಾಡಿದರು. ಈ ರೀತಿ ಬಾಬಾ ತಮ್ಮ ಭಕ್ತರನ್ನು ಶಿರಡಿಗೆ ಬರಮಾಡಿಕೊಂಡು ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು. ಶ್ರೀ ಸಾಯಿ ಪ್ರಣಾಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಾರ್ಪಣಮಸ್ತು.